ನೀವು ನೋಡಿದ್ರೆ ನಿಮ್ಮ ಫ್ರೆಂಡು ಅವ್ನ ಹೆಂಡತಿ ಅಂತ ಮನೇನ ಧರ್ಮಛತ್ರ ಮಾಡ್ಕೊಂಡು ಕೂತಿದ್ದೀರಾ. ನಮ್ಮ ಕಷ್ಟನ ಯಾರು ಕೇಳ್ತಾರೆ? ನಮ್ಮ ಭವಿಷ್ಯನ ನಾವೇ ನೋಡ್ಕೊಬೇಕಲ್ವಾ? ಅಜ್ಜಿ ಅವ್ರೇನಂದ್ರು? ತಾತ ಆಮೇಲೆ ಮಾತಾಡೋದು. ಅರೆ ಚೋಟು, ನೀನ್ ಹೇಗೋ ಅಜ್ಜಿ ತಾತನ ಜೊತೆ ಬಂದೆ? ಬೀದಿಲಿ ಆಟ ಆಡ್ತೀನಿ ಅಂತ ಅಮ್ಮಂಗೇಳಿ ಗೇಟ್ ಹತ್ರ ಕಾಯ್ತಾ ಇದೆ. ಅಷ್ಟರಲ್ಲಿ ಅಜ್ಜಿ ತಾತ ಬಂದರು, ಅವ್ರ ಜೊತೆ ಬಂದೆ. ದಂಡಪಿಂಡ ಹಾಗೆ ಮಾತಾಡಿದ್ದಕ್ಕೆ ತಪ್ಪು ತಿಳ್ಕೊಬೇಡಿ. ಮನೇಲಿ ಏನೋ ಒಂದು ಚಿಕ್ಕ ಸಮಸ್ಯೆ ಆಗಿದೆ, ಅದಕ್ಕೆ ಹಾಗೆ ಮಾತಾಡ್ದ. ಪರವಾಗಿಲ್ಲ ತಾಣ, ಅವನದಿದ್ರಲ್ಲಿ ಏನೂ ತಪ್ಪಿಲ್ಲ. ನೀನು ಆಮೇಲೆ ಮಾತಾಡೋಣ ಅದರ ಬಗ್ಗೆ. ಇದೇ ಸಂದರ್ಭದಲ್ಲಿ ಅವ್ರನ್ನ ಮನೆಗೆ ಸೇರಿಸ್ಕೋಬಾರ್ದಾಗಿತ್ತು ಅಂತ ದಂಡಪಿಂಡ ಹೇಳಿದ್ದು ತಪ್ಪು. ಶೇಷು ಮನಸ್ಸು ತುಂಬ ಸೂಕ್ಷ್ಮ. ಕೇಳಿಸ್ಕೊಂಡು ಅದೇನು ಅನ್ಕೋತಾ ಇದ್ದಾನೋ. ಆಂಟಿ, ನಾವು ಕಿಚನಲ್ಲಿ ಇರೋಣ ಬನ್ನಿ. ಅಮ್ಮ ಇನ್ನೇನು ಬರೋ ಹೊತ್ತಾಯ್ತು. ಚೋಟು, ನೀನು ಮನೆಗೆ ಹೋಗು, ನಿಮ್ಮಮ್ಮ ಗಾಬರಿ ಆಗ್ತಾಳೆ. ಅಲ್ಲಿ ಅಮ್ಮ ಚೆನ್ನಾಗಿರ್ತಾಳೆ, ನನಗಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ, ನಾನಲ್ಲಿ ಹೋಗಲ್ಲ. ಹಾಗೆಲ್ಲ ಹೇಳ್ಬಾರ್ದು ಚೋಟು. ನಾನು ಮನೆಗೆ ಹೋಗ್ಬೇಕಂದ್ರೆ ನೀವು ನನ್ನ ಜೊತೆ ಬರಬೇಕು. ಚೋಟು ಮರಿ, ನಮಗೀಗ ಅಲ್ಲಿ ಬಂದು ಇರೋಕ್ಕಾಗಲ್ಲಪ್ಪ. ನಿನಗೆ ನಮ್ಮನ್ನು ನೋಡ್ಬೇಕು ಅನ್ನಿಸ್ದಾಗೆಲ್ಲ ನಾವೇ ಬಂದು ನಿನ್ನ ನೋಡ್ತೀವಿ, ಆಯಿತಾ? ನೀನೀಗ ಹಠ ಮಾಡಿದರೆ ನಮ್ಗೆ ಬೇಜಾರಾಗುತ್ತಲ್ವಾ? ಚೋಟು, ನೀನು ಜಾಣ ಮರಿ ಅಲ್ವಾ, ಮನೆಗೆ ಹೋಗು ಕಂದ. ಬಾ. ಅರೆ, ಇವರು ಒಗ್ಗರಣೆ ಡಬ್ಬಿ ಮಾಧವ್ ಸಾರ್ ಅಲ್ವಾ? ಗೊತ್ತಾಯ್ತಾ ರೀ, ಈ ಮನೆಯಲ್ಲಿ ಇನ್ನೂ ಎಲ್ಲ ನನ್ನ ಕಂಟ್ರೋಲಲ್ಲಿದೆ ಅಂತ. ಈ ಶಾರ್ವರಿ ಈ ಮನೆಯಲ್ಲಿ ಎಷ್ಟು ಆಳವಾಗಿ ಬೇರೂರಿದ್ದಾಳೆ ಅಂತ ನಿಮಗೆ ಗೊತ್ತಿಲ್ಲ ರೀ. ಏನೇ ಆದರೂ ನನ್ನನ್ನು ಬೇರೆ ಸಮೇತ ಕಿತ್ತಿ ಎಸೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ರೀ.
ಈಗ ಅಣ್ಣ ತಮ್ಮನ್ನ ಮತ್ತೆ ದೂರ ಮಾಡಿದ್ದೀನಿ. ಎಲ್ಲನೂ ನಾನು ಅಂದ್ಕೊಂಡ ಹಾಗೆ ಆಗ್ತಿದೆ. ಆದರೆ ಆ ತುಳಸಿ ವಿಷಯದಲ್ಲಿ ನಗಬೇಡಿ. ಆ ಅವಿ ಅಂತ ಅವಿಗೆ ನಾನು ನಂಬಿಸಿದ್ದೀನಿ ಅಂದಮೇಲೆ ಆ ಮಿಡಲ್ ಕ್ಲಾಸ್ ತುಳಸಿಗೆ ಗತಿ ಕಾಣಿಸೋದು ಒಂದು ಲೆಕ್ಕನ? ಅವಳಿಗೂ ಒಂದು ಗತಿ ಕಾಣಿಸ್ತೀನಿ. ಮತ್ತೆ ಭಾವನ ಜೀವನದಲ್ಲಿ ಕಾಣಿಸ್ಬಾರ್ದು ಹಾಗೆ ಮಾಡ್ತೀನಿ. ಆದರೆ ಸಮಯ ಬರಬೇಕು ಅಷ್ಟೆ. ಹೇಳಿ. ಶಾರ್ವರಿ ಮೇಡಮಾ? ನಾನು ಬಿಸಿ ಸುದ್ದಿ ಪತ್ರಿಕೆಯಿಂದ ಜರ್ನಲಿಸ್ಟ್ ರಘುರಾಮ್ ಮಾತಾಡ್ತಿರೋದು. ಗೊತ್ತಾಯ್ತು, ಹೇಳಿ. ಏನು ಅಪರೂಪಕ್ಕೆ ಫೋನ್ ಮಾಡಿದ್ದೀರಲ್ಲ? ಅಪರೂಪದ ಸುದ್ದಿ ಇತ್ತು ಮೇಡಮ್. ನಿಮ್ಮ ಮನೆಗೆ ಸಂಬಂಧಪಟ್ಟಿದ್ದೆ. ನಿಮ್ಮ ಮನೆಗೆ ಸಂಬಂಧಪಟ್ಟಿದ್ದ ಮೀಡಿಯಾ ಜವಾಬ್ದಾರಿ ಎಲ್ಲ ನಿಮ್ಮದೇ ಅಲ್ವಾ? ಅದಕ್ಕೆ ಫೋನ್ ಮಾಡಿದೆ. ನಮ್ಮನೆಗೆ ಸಂಬಂಧಪಟ್ಟಿದ್ದ? ಏನು ವಿಷಯ? ನಿಮ್ಮ ಬಾವ ಒಗ್ಗರಣೆ ಡಬ್ಬಿ ಮಾಧವ್ ಅವ್ರ ಬಗ್ಗೆ ಒಂದು ಕಾಂಟ್ರವರ್ಷಿಯಲ್ ಸುದ್ದಿ ಸಿಕ್ಕಿದೆ. ತುಂಬ ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿ, ಸುದ್ದಿ ಆದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಮ್ಮ ಕೈ ಏನಾದ್ರು ಬಿಸಿ ಮಾಡಿದ್ರೆ ಸುದ್ದಿನ ಹಾಗೆ ನೆಲಸಮ ಮಾಡೋಣ ಅಂತ ಕಾಲ್ ಮಾಡಿದೆ. ಈ ಶಾರ್ವರಿಗೆ ಬ್ಲ್ಯಾಕ್ ಮೇಲ್? ಅಯ್ಯೋ, ಅಷ್ಟೊಂದು ಧೈರ್ಯ ಇಲ್ಲ ಅಂತ ನಾನೇ ಒಪ್ಕೊತೀನಿ ಮೇಡಮ್. ಆದರೆ ಸುದ್ದಿ ಅಂತೂ ಕಾಂಟ್ರವರ್ಷಿಯಲ್ಲು. ನಿಮಗೆ ನಂಬಿಕೆ ಇಲ್ಲ ಅಂದರೆ ಈಗ ತಾನು ಒಂದು ಫೋಟೋ ಕಳಿಸಿದ್ದೀನಿ, ನೋಡಿ ಮೇಡಮ್. ಫೋಟೋ ಸಿಕ್ತಾ ಮೇಡಮ್? ಹಾಂ ಸಿಕ್ತು. ಈಗ ನಾನು ಹೇಳ್ದಾಗ ಮಾಡಿ. ನಿಮ್ಮ ಕೈಯಲ್ಲ, ನಿಮ್ಮ ಇಡೀ ಆಫೀಸ್ ಡೆಸ್ಕೇ ಬಿಸಿ ಮಾಡ್ತೀನಿ. ಸರ್, ಲೊಕೇಶನ್ ಬಂತು. 2 ನಿಮಿಷಪ್ಪ, ನಾನು ನಿಮ್ಮ ಜೊತೆಲೆ ವಾಪಸ್ ಬರ್ತೀನಿ. ಪಾಪ ಎಷ್ಟು ನೊಂದ್ಕೊಂಡಿದ್ರು, ಸುಸ್ತಾಗಿ ನಿದ್ದೆ ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಮನೆ ಹತ್ರ ಬಂದ್ವಿ. ಅಯ್ಯೋ ಹೌದಾ? ನನಗೆ ಯಾವುದೋ ಜ್ಞಾನದಲ್ಲಿ ನಿದ್ದೆನೆ ಬಂದು ಹೋಗಿತ್ತು. ಈಗ ತಾನೇ ಬಂದ್ವಿ, ತುಂಬ ಹೊತ್ತೇನಾಗಿಲ್ಲ. ನೀವು ಮನೆ ತನಕ ಬಂದು ಬಿಟ್ಟು ಹೋಗ್ತಾ ಇದ್ದೀರಾ? ನಿಮ್ಮ ಕಾಳಜಿಗೆ ಏನು ಹೇಳಿ ಗೊತ್ತಾಗ್ತಾ ಇಲ್ಲ. ಏನು ಬೇಡ ತುಳಸಿಯವ್ರೆ, ನಿಮಗೆ ಬೆಳಿಗ್ಗೆಯಿಂದ ಕಾಡ್ತಾ ಇತ್ತಲ್ಲ, ಆ ಚಿಂತೆನೆಲ್ಲ ಮರೆತು ಮನೇಲಿ ಆರಾಮ. ನಡಿಯಪ್ಪ. ಗುಡ್ ಮಾರ್ನಿಂಗ್ ಮಹೇಶ.
ಹಶ್ವಾಗಿದೆಯಲ್ಲ ನಿನಗೆ? ನಿನಗೆ ಸ್ವೀಟ್ ಇಷ್ಟ ಇಲ್ಲ ಅಂತ ಖಾರ ಪೊಂಗಲ್ ಮಾಡ್ಕೊಂಡು ಬಂದಿದ್ದೀನಿ. ಪೊಂಗಲ್ ಹೇಗೆ ತಿನ್ನಲಿ ಅಂತ ಯೋಚಿಸ್ತಾ ಇದೆಯಾ? ಗಂಜಿ ಥರ ಮಾಡ್ಕೊಂಡು ಬಂದಿದ್ದೀನಿ, ಕುಡಿದ್ರಾಯ್ತು. ನನ್ನ ಮನಸ್ಸು ಹೀಗೆಲ್ಲ ಬದಲಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮಹೇಶ. ಇಷ್ಟು ದಿನ ನೋಡಿದ ಜೀವನಕ್ಕೂ ಇನ್ನು ಮೇಲಿಂದಕ್ಕೂ ತುಂಬ ಅಂತರ ಇದೆ ಅನ್ನಿಸ್ತಿದೆ. ತುಳಸಿಯವ್ರ ಪರಿಚಯ ಆಗೋಕ್ಕೆ ಮೊದಲು ನಾನೇನು ಬೇಸರದಿಂದ ಇರಲಿಲ್ಲ. ಎಲ್ಲನೂ ಪಾಸಿಟಿವ್ ಆಗೇ ನೋಡಿಕೊಂಡು ನಗ್ನಗ್ತಾನೆ ಇದ್ದೆ. ಆದರೆ ನಾನು ಹಾಗಿರ್ತಾ ಇದ್ದಿದ್ದು ನನ್ನನ್ನು ನಾನು ಕನ್ವಿನ್ಸ್ ಮಾಡ್ಕೊಳ್ಳೋದಕ್ಕೆ, ನಾನು ನಿರಾಶಾವಾದಿ ಆಗಬಾರ್ದು ಅನ್ನೋ ಒತ್ತಾಯಕ್ಕೆ. ಆದರೆ ಈಗ ನನಗೇ ಗೊತ್ತಿಲ್ಲದೆ ನನ್ನ ಜೀವನನ ಹೃದಯದಿಂದ ಸಂಭ್ರಮಿಸ್ತಾ ಇದ್ದೀನಿ. ಏನೇ ಮಾಡಕ್ಕೆ ಹೋದ್ರು, ಯೋಚಿಸಕ್ಕೆ ಹೋದ್ರು, ತುಳಸಿಯವ್ರು ಏನು ಅನ್ಕೋತಾರೋ, ಅವ್ರಿಗಿದು ಇಷ್ಟನಾ ಅಂತ ಮನಸ್ಸು ಯೋಚಿಸುತ್ತೆ. ಗಂಟೆಗಟ್ಟಲೆ ಕೂತು ಅವ್ರ ಜೊತೆ ಕತೆ ಹೇಳದೇ ಇದ್ರು, ಸುತ್ತಾಡದೇ ಇದ್ರು, ಅವ್ರ ಜೊತೆ ಇರೋಷ್ಟು ಹೊತ್ತು ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ. ಅದನ್ನ ಬಿಡಿಸಿ ಹೇಳಕ್ಕಾಗ್ತಿಲ್ಲ. ನಿನ್ನೆ ಅವರೊಂದು ಮಾತು ಹೇಳಿದ್ರು, ನಾವಿಬ್ಬರು ಒಬ್ರಿಗೊಬ್ರು ಏನು ಬೇಕಾದರೂ ಹೇಳ್ಕೋಬೋದು, ನಮ್ಮಿಬ್ಬರ ಮಧ್ಯೆ ಮುಚ್ಚುಮರೆ ಯಾಕೆ ಅಂತ. ನನಗದು ನಿಜ ಅನ್ನಿಸ್ತು. ಅದಕ್ಕೆ ನನ್ನ ಮನಸ್ಸಲ್ಲಿರೋ ಭಾವನೆನ ಆದಷ್ಟು ಬೇಗ ಅವರಿಗೆ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಮಹೇಶ. ಮಾವ ಎಲ್ಲಿದ್ದೀರಾ? ಪೂರ್ಣಿ ಬಾಮ. ಏನಿಲ್ಲ, ನಮ್ಮ ಮಾವನ ಮುಖದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಗ್ಲೋ ಇದೆಯಲ್ಲ, ಯಾಕೆ ಕೇಳೋಣ ಅಂತ ಅನ್ಕೊಂಡೆ. ಆಮೇಲೆ ಚಿಕ್ಕ ಮಾವ ನಮ್ಮ ಅಣ್ಣನ ಮುಖದಲ್ಲಿ ಯಾವಾಗಲೂ ಕಳೆ ಇರುತ್ತೆ, ಇವತ್ತೊಂದೇ ದಿನ ಅಲ್ಲ ಅಂತ ಬೈದು ಬಿಟ್ರೆ ಅಂತ ಸುಮ್ಮನಾದೆ. ತರ್ಲೆ, ನಿಮ್ಮ ಚಿಕ್ಕ ಮಾವ ನಿನ್ನನ್ನು ಬೈಯೋಕ್ಕಾದರೂ ಬೇಗ ಎದ್ದು ಮಾತಾಡೋಕ್ಕೆ ಶುರು ಮಾಡಿದ್ರೆ ಸಾಕು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಚಿಕ್ಕ ಮಾವ ಹುಷಾರಾಗೇ ಆಗ್ತಾರೆ. ಈಗ ಟಾಪಿಕ್ ಚೇಂಜ್ ಮಾಡಿದೆ, ನಿಜ ಹೇಳಿ, ಯಾಕೆ ಇಷ್ಟೊಂದು ಕಳೆ ಆಗಿದ್ದೀರಲ್ಲ? ತುಂಬ ದಿನದಿಂದ ನಿಮ್ಮ ಮುಖದಲ್ಲಿ ಏನೋ ಖುಷಿ ಎತ್ತು ಕಾಣಿಸ್ತಿದೆ. ಸೀರಿಯಸ್ಲಿ ಮಾವ, ನೀವು ಯಾಕೋ ಖುಷಿಯಾಗಿದ್ದೀರಾ ಅಂತ ಅನ್ನಿಸ್ತಿದೆ. ಯಾಕೆ ಅಂತ ನಾನು ಕೇಳಲ್ಲ, ನಿಮಗೆ ಹೇಳಬೇಕು ಅನಿಸ್ದಾಗ ಹೇಳಿ. ಆದರೆ ನೀವು ಯಾವಾಗಲೂ ಹೀಗೆ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಅಯ್ಯೋ, ತುಂಬಾ ದೃಷ್ಟಿ ಆಗ್ಬಿಟ್ಟಿದೆ. ಏನ್ ದತ್ತಣ್ಣ, ವಾಕಿಂಗ್ ಹೋಗೋಣ ಬಾ ಅಂದರೂ ಬರಲಿಲ್ಲ. ಪೂಜೆ ಏನೋ ಹಾಗೋ ಹೀಗೋ ಮಾಡಿ ಮುಗಿಸ್ದೆ. ಪೇಪರ್ ಬೇಡ, ಟಿವಿ ಬೇಡ, ಯಾವುದು ಬೇಡ ಅಂತ ಒಬ್ಬನೇ ರೂಮಲ್ಲಿ ಬಂದು ಕೂತಿದ್ಯಲ್ಲ, ಯಾಕೆ ದತ್ತಣ್ಣ, ಹುಷಾರಿಲ್ವಾ? ಇಲ್ಲ ಶೇಷು, ಹಾಗೇನಿಲ್ಲ, ಚೆನ್ನಾಗೇ ಇದ್ದೀನಿ. ಸಂಧ್ಯಾ ವಿಚಾರನ ದತ್ತಣ್ಣ?
ಅಲ್ಲ ಶೇಷು, ಅವಳೆಂಥ ಕ್ರಿಮಿನಲ್ ಅಂತ ಗೊತ್ತಿತ್ತು. ಆದರೆ ಈ ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಯೋಚನೆಯೂ ಮಾಡಿರಲಿಲ್ಲ ಕಣೋ. ಅವಳನ್ನು ಬೈತಿದ್ದೆ, ಅವಳ ಮೇಲೆ ರೇಗಾಡ್ತಿದ್ದೆ. ಆದರೆ ಇದೆಲ್ಲ ಅವಳಿಗೆ ಬುದ್ಧಿ ಬರಲಿ ಅಂತನ್ನೋ ಕಾಳಜಿಯಿಂದ ಹೊರತು ನಾನು ಅವಳನ್ನು ದ್ವೇಷ ಮಾಡ್ತಾ ಇರಲಿಲ್ಲ ಕಣೋ. ಗಂಡನ ಮನೆಯಲ್ಲಿ ಕಷ್ಟ ಅಂತ ಬಂದಾಗ ಇಲ್ಲಿ ಆಶ್ರಯ ಕೊಟ್ಟೆ. 3 ಲಕ್ಷ ಬೇಕು ಅಂತ ಹಠಕ್ಕೆ ಬಿದ್ದಾಗ ತಕ್ಷಣ ಅರೇಂಜ್ ಮಾಡಿದೆ. ಸ್ವಲ್ಪ ಆದರೂ ಕೃತಜ್ಞತೆ ಬೇಡವಾ ಶೇಷು? ಹೀಗೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ಬುದ್ಧಿ ಅವಳಿಗೆ ಯಾವಾಗಲಿಂದ ಬಂತೋ ಏನೋ. ಸಮಾಧಾನ ಮಾಡ್ಕೋದು ತಣ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ ಶೇಷು. ಮನೆಗೆ ಹಿರಿಯ, ಹಾಗಾಗಿ ಬೇರೆಯವ್ರ ಮುಂದೆ ನಾನು ಕುಗ್ಗೋ ಹಾಗಿಲ್ಲ. ಅದಕ್ಕೆ ಹೊರಗಡೆ ಏನೋ ಗಟ್ಟಿಯಾಗೇ ಇದ್ದೀನಿ. ನನ್ನ ಉಳಿತಾಯದಲ್ಲಿ 10 ಲಕ್ಷ ಅಂತ ಅನ್ನೋದು ತುಂಬ ದೊಡ್ಡ ಮೊತ್ತ ಕಣೋ. ಅದು ಈಗೇನಾದ್ರು ಕಷ್ಟ ಬಂತು ಅಂತಂದರೆ ನನ್ನ ಪೆನ್ಷನ್ ದುಡ್ಡು ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ಹತ್ರ. ಮುಂದೇನು ಅಂತ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗುತ್ತೆ ಶೇಷು. ನನಗೆ ಅರ್ಥ ಆಗುತ್ತೆ ದತ್ತಣ್ಣ. ನಾವು ನಿಮ್ಮ ಮನೆಗೆ ಬಂದು ದಿಕ್ಕು ತೋರಿಸದೇ ಇದ್ದಾಗ ನೀನೇ ಧೈರ್ಯ ಕೊಟ್ಟೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತೇ ಇರ್ತಾನ ಅಂತ. ನೋಡು, ಈಗ ನಿನ್ನ ಕೈಲಿ ಕಿತ್ತುಕೊಂಡಿರೋ ಹಣನ ಮುಂದೆ ಆ ದೇವರು ಯಾವುದೋ ರೂಪದಲ್ಲಿ ನಿನಗೆ ವಾಪಸ್ ಕೊಟ್ಟೇ ಕೊಡ್ತಾನೆ ಅಂತ ಅಂದ್ಕೋ. ಹಣಕಾಸಿನ ವಿಷಯದಲ್ಲಿ ನಾನು ನಿನಗೆ ಸಹಾಯ ಮಾಡೋಕ್ಕಂತೂ ಆಗಲ್ಲ, ಆದರೆ ಮಾನಸಿಕವಾಗಿ ಧೈರ್ಯ ಅಂತ ಹೇಳಬಲ್ಲೆ. ನಾವಿಬ್ಬರು ಬೇರೆ ಬೇರೆ ರೀತಿ ನೋವಲ್ಲಿದ್ದರೂ ಸಾರಾಂಶ ಮಾತ್ರ ಒಂದೇ, ನಮ್ಮ ಹತ್ತಿರದವರೇ ನಮ್ಮ ಬೆನ್ನಿಗೆ ಇರಿದ್ರು ಅಂತ ಅಲ್ವಾ? ನೋಡು, ಎಂಥ ಸಮಯದಲ್ಲೂ ನಿನ್ನ ಕೈ ಬಿಡದೇ ಇರೋ ತುಳಸಿ ಅಂತ ಸೊಸೆ ನಿನಗೆ ಇರುವಾಗ ಯಾಕೆ ಯೋಚನೆ ಮಾಡ್ತೀಯ? ಸಮಾಧಾನ ಮಾಡ್ಕೋ. ನೀ ಹೇಳೋದು ಸತ್ಯನೇ. ನಿನ್ನ ಸೊಸೆ ಥರ ಸೊಸೆ ನನಗೆ ಸಿಗಲಿಲ್ಲ. ಅದು ನಿನ್ನ ಪುಣ್ಯದತ್ತಣ. ನಮ್ಮ ಹಣೆ ಬರಹ ನೋಡು, ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ, ಈ ವಯಸ್ಸಲ್ಲಿ ನಮಗೆ ಇಂಥ ಸೊಸೆ ಸಿಕ್ಕಿದ್ದಾಳೆ. ಏನು ಮಾಡೋಕ್ಕಾಗುತ್ತೆ ಶೇಷು? ಈಗ ನಮ್ಮ ಮನೆಯಲ್ಲಿ ಆರಾಮವಾಗಿದ್ದೀರಲ್ಲ, ಬಿಡು. ಮುಂದೇನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ ದತ್ತಣ್ಣ. ಸದ್ಯಕ್ಕೆ ನಾನೇ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಪಾರ್ವತಿ ನಗರದಲ್ಲಿ ನನ್ನ ತಮ್ಮನ ಮನೆ ಇದೆ ಅಂತ ಹೇಳಿದ್ನಲ್ಲ ದತ್ತಣ್ಣ, ಸ್ವಲ್ಪ ದಿವಸ ಅಲ್ಲೇ ಇರೋಣ ಅಂತ ನಾವಿಬ್ಬರು ನಿರ್ಧಾರ ಮಾಡಿದ್ದೀವಿ. ಶೇಷು, ಅಮ್ಮವ್ರೆ, 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 ಸಾಕಷ್ಟು ಜೋರಾಗಿ ಕೂಗ್ತಿದ್ಯಾ? ಎಲ್ಲರೂ ಎದ್ದಿರಲ್ಲ ಅಂತ ಜ್ಞಾನ ಇಲ್ವಾ? ಅಮ್ಮವ್ರೆ, ಅದು ವಿಷಯ ತುಂಬ ದೊಡ್ಡದು ಅಮ್ಮವ್ರೆ. ಸೆಕ್ಯೂರಿಟಿ ಚಂದ್ರಣ್ಣ ಈ ಪೇಪರ್ ಓದ್ತಾ ಇದ್ದ. ಇದ್ರಲ್ಲಿ ಬಂದಿರೋದು ನೋಡಿ ನನಗೂ ಟೆನ್ಷನ್ ಆಯಿತು ಅಮ್ಮವ್ರೆ. ಅಂಥದ್ದು ಏನಿದೆ ಅದರಲ್ಲಿ? ಒಂದು ಸಣ್ಣ ವಿಷಯಕ್ಕೂ ಲೋಕನೇ ತಲೆ ಕೆಳಗೆ ಆದಾಗ ಆಡ್ತೀಯ. ಕೊಡಿಲಿ. ಏನು ಬಂದಿದೆ ಅತ್ತೆ?